ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ಉತ್ತಮ್ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಭಾಳಷ್ಟು ಜನ ಪೇಷಂಟ್ಸು ನಮ್ಮ ಕ್ಲಿನಿಕಲ್ಲಿ ಬರೋಂಥವರು ಬ್ಲಡ್ ಥಿನ್ನರ್ಗಳನ್ನು ತಗೊಳ್ತಾ ಇದ್ದಾರೆ. ಹಾರ್ಟ್ ಪ್ರಾಬ್ಲಮ್ ಇದೆ, ಬಿ ಪಿ ಜಾಸ್ತಿ ಆಗಿದೆ, ಕೊರೊನರಿ ಹಾರ್ಟ್ ಬ್ಲಾಕೇಜಸ್ ಇದೆ, ಆರ್ಟರೀಸಲ್ಲಿ ಕೊಲೆಸ್ಟ್ರಾಲ್ ಬ್ಲಾಕ್ ಆಗಿದೆ ಅಂತೇಳಿ ಬ್ಲಡ್ ಥಿನ್ನರನ್ನು ತಗೊಳ್ತಿದ್ದಾರೆ. ಆ ಬ್ಲಡ್ ಥಿನ್ನರಲ್ಲಿ ಏನಿರ್ತದೆ? ಕೋಮರಿನ್ ಇರ್ತದೆ ಅನ್ನೋ ಕೆಮಿಕಲ್ ಇರ್ತದೆ. ಆ ಕೆಮಿಕಲಿಂದ ಏನೆಲ್ಲ ಸೈಡ್ ಎಫೆಕ್ಟ್ ಇದೆ ಅಂತ ನಾನು ಹೇಳಕ್ಕೆ ಹೋಗಲ್ಲ ವೀಕ್ಷಕರೇ, ನೀವು ಗೂಗಲಲ್ಲಿ ಚೆಕ್ ಮಾಡ್ಕೊಳ್ರಿ. ನ್ಯಾಚುರಲ್ ವೇನಲ್ಲಿ ನೀವು ಬ್ಲಡ್ ಥಿನ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು ಗೊತ್ತಾ ವೀಕ್ಷಕರೇ? ಕುಂಬಳಕಾಯಿ ಜ್ಯೂಸನ್ನು ತಗೊಳ್ಳಿ, ಕುಂಬಳಕಾಯಿ ರಸವನ್ನು ತಗೊಳ್ಳಿ. ಬೆಳಗ್ಗೆ 1 ಗ್ಲಾಸು, ರಾತ್ರಿ 1 ಗ್ಲಾಸು, ಊಟ ತಿಂಡಿಗಿಂತ ಮುಂಚೆ. ಇದು ಬ್ಲಡ್ ಥಿನ್ನರ್ ಆಗೋ ಕೆಲಸ ಮಾಡ್ತದೆ, ಬಿ ಪಿಯನ್ನು ಕಮ್ಮಿ ಮಾಡ್ತದೆ, ಬ್ಲಾಕೇಜಸ್ಸನ್ನು ಓಪನ್ ಮಾಡ್ತದೆ, ಹೃದಯಕ್ಕೆ ಒಳ್ಳೆಯ ಒಂದು ಶಕ್ತಿವರ್ಧಕವಾಗಿ ಕೆಲಸ ಮಾಡ್ತದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಯಾವ ಕುಂಬಳಕಾಯ? ಬೂದು ಕುಂಬಳಕಾಯರ ತಗೊಳ್ರಿ, ಹಾಲು ಕುಂಬಳಕಾಯ ತಗೊಳ್ರಿ, ಯಾವುದಾರ ತಗೊಳ್ರಿ, ಒಟ್ಟು ಲೋಕಿ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಆ ಹಿಂದಿನಲ್ಲಿ ಲೋಕಿ ಅಂತ ಹೇಳ್ತಾರೆ, ಸಂಸ್ಕೃತದಲ್ಲಿ ಕೂಷ್ಮಾಂಡ ಅಂತ ಹೇಳ್ತಾರೆ. ಕೂಷ್ಮಾಂಡ ಅಂತಂದರೆ ಏನು? ಊಷ್ಮವನ್ನು ಕಮ್ಮಿ ಮಾಡೋ ಅಂಥದ್ದು, ಬ್ಲಡ್ಡಲ್ಲಿರೋಂತಹ ಊಷ್ಮತೆಯನ್ನು, ಪಿತ್ತದೋಷವನ್ನು ಕಮ್ಮಿ ಮಾಡೋ ಅಂಥದ್ದು. ಅದಕ್ಕೋಸ್ಕರನೇ ಊಷ್ಮವನ್ನು ಕಮ್ಮಿ ಮಾಡೋದ್ರಿಂದ ಇದಕ್ಕೆ ಕೂಷ್ಮಾಂಡ ಅನ್ನೋ ವರ್ಡ್ ಬಂತು. ಗೊತ್ತಾಯಿತು? ಯಾವುದಾದ್ರೂ ಕುಂಬಳಕಾಯಿ ಆಗಲಿ, ಅದರ ಜ್ಯೂಸನ್ನು ತಗೊಳ್ಳೋದ್ರಿಂದ ನಿಮ್ಮ ಬ್ಲಡ್ ಥಿನ್ ಆಗ್ತದೆ ನ್ಯಾಚುರಲ್ಲಾಗಿ, ಬಿ ಪಿ ಕಮ್ಮಿ ಆಗ್ತದೆ ನ್ಯಾಚುರಲ್ಲಾಗಿ, ವಿತೌಟ್ ಟೇಕಿಂಗ್ ಎನಿ ಮೆಡಿಕೇಷನ್ಸ್. ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.